ನೋಡಿ ಇಲ್ಲಿ ಹೇಗಿದೆ. ಮತ್ತೆ ಇದ್ರದ್ದು ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಲುಕ್ ಯಾವ ತರ ಬಂದಿದೆ ಅಂತೇಳಿ. ನಮಸ್ಕಾರ ಕಿಶೋ ಫ್ಯಾಮಿಲಿ, ನಾನಿವತ್ತು ನಿಮಗೋಸ್ಕರ ಈ ವಿಡಿಯೋದಲ್ಲಿ ಮಿಂತ್ರಾದಿಂದ ಫೆಸ್ಟಿವಲ್ ಕುರ್ತಾ ಸೆಟ್ಸ್ನ ನಾನು ತರಿಸಿದ್ದೀನಿ. ಸೊ ಈ ಹಾಲಲ್ಲಿ ನೀವು ಅಪ್ಕಮಿಂಗ್ ಬರ್ತಿರೋಂಥ ಫೆಸ್ಟಿವಲ್ ಸೀಸನ್ಗೆ ನಿಮಗೆ ಯಾವ್ದು ಬೇಕೋ, ಯಾವ್ದು ಇಷ್ಟ ಆಗಿರುತ್ತೋ ಅದನ್ನ ಚೂಸ್ ಮಾಡ್ಕೊಂಡು ತರಿಸ್ಕೋಬೋದು. ಸೊ ನಾನು ಸೆಲೆಕ್ಟ್ ಮಾಡಿರೋಂಥ ಪ್ರತಿಯೊಂದು ಕುರ್ತಾ ಸೆಟ್ ಕೂಡ ತುಂಬಾ ಮುದ್ದಾಗಿದ್ದಾವೆ ಮತ್ತು ಟ್ರೆಡಿಷ್ನಲ್ ಆಗಿದ್ದಾವೆ. ಸೊ ಬನ್ನಿ ಒಂದೊಂದಾಗಿ ವಿಯರ್ ಮಾಡಿ ನೋಡೋಣ. ಮತ್ತು ಉಟ್ಟಾಗ ಕಂಫರ್ಟಬಲ್ ಆಗಿದೆಯೋ ಇಲ್ಲ, ಮತ್ತು ಅದರದ್ದು ಕ್ವಾಲಿಟಿ ಹೇಗಿದೆ ಎಲ್ಲನೂ ಒಂದೊಂದಾಗಿ ನೋಡೋಣ. ಸೊ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಚೆನ್ನಾಗಿಲ್ಲ ಎಲ್ಲ ಹೇಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ ಓಪನ್ ಮಾಡೋಣ. ಸೊ ನಾನು ಮಿಂತ್ರಾದಿಂದ 1 2 3 4 5 6 ಟೋಟಲ್ 6 ಕುರ್ತಾ ಸೆಟ್ನ ತರಿಸಿದ್ದೀನಿ. ಸೊ ಒಂದನ್ನು ನಾನು ಆಲ್ರೆಡಿ ವಿಯರ್ ಮಾಡಿದ್ದೀನಿ, ಇದು ಅಡ್ವಾನ್ಸ್ ಆಗಿ ಬಂದಿತ್ತು. ಇದೆಲ್ಲ ಒಂದು ಸೆಪ್ರೇಟ್ ಪ್ಯಾಕಲ್ಲಿ ಬಂದಿತ್ತು. ಸೊ ಹಾಗಾಗಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಯಾವುದನ್ನ ಸ್ಟಾರ್ಟ್ ಮಾಡಲಿ? ಸೊ ಮೊದಲನೇದಾಗಿ ಈ ಆಲಿವ್ ಗ್ರೀನ್ ಕುರ್ತಾ ಸೆಟ್ನ ರಿವ್ಯೂ ಮಾಡೋಣ. ಸೊ ಈ ಕುರ್ತಾ ಸೆಟ್ ಬಂದ್ಬಿಟ್ಟು ಲೀಬಾಸ್ ಬ್ರ್ಯಾಂಡ್ದು. ಇದು ನನಗೆ 1819 ರೂಪಾಯಿ, 1819 ರೂಪಾಯಿಗೆ ಈ ಕುರ್ತಾ ಸೆಟ್ ನಂಗೆ ಬಂದಿರೋದು. ಸೊ ಇದರಲ್ಲಿ ಒಂದು ದುಪ್ಪಟ, ಒಂದು ಕುರ್ತಾ ಮತ್ತು ಒಂದು ಪ್ಯಾಂಟ್ ಬಂದ್ಬಿಟ್ಟು ಶರಾರಾ ಪ್ಯಾಂಟ್. ನಾ ಈ ಪ್ಯಾಂಟ್ಗೋಸ್ಕರ ತಗೊಂಡಿದ್ದು ಶರಾರಾ ಪ್ಯಾಂಟ್, ನೋಡ್ಬೋದು ಇಲ್ಲಿ. ಇದ್ರದ್ದು ಮೆಟೀರಿಯಲ್ ಬಂದ್ಬಿಟ್ಟು ಸಿಲ್ಕ್ ಬ್ಲೆಂಡೆಡ್. ಕುರ್ತಾ ಸೆಟ್ ಕೂಡ ಸಿಲ್ಕ್ ಬ್ಲೆಂಡೆಡ್ ಕುರ್ತಾ ಸೆಟ್, ರೌಂಡ್ ನೆಕ್, 3/4 ಸ್ಲೀವ್ ಮತ್ತು ಸಿಲ್ಕ್ ಬ್ಲೆಂಡೆಡ್ ಕುರ್ತಾ ಸೆಟ್. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗನ್ಸುತ್ತೆ. ಒಂದ್ಸರ್ತಿ ವಿಯರ್ ಮಾಡಿದ್ಮೇಲೆ ನೋಡೋಣ ಹೇಗೆ ಕಾಣಿಸುತ್ತೆ ಅಂತೇಳಿ. ಸೊ ಇದ್ರ ಜೊತೆಗೆ 2 ಬಟನ್ನು ಮತ್ತು ಒಂದು ಲೇಸ್ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ 2 ಬಟನ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಕಲರ್ ತುಂಬಾ ಇಷ್ಟ ಆಯಿತು ನನಗೆ. ಮತ್ತು ದುಪ್ಪಟ ನೋಡಿ ಇಲ್ಲಿ. ದುಪ್ಪಟ ನೋಡಿ, ಇದು ಪಾಲಿ ಜಾರ್ಜೆಟ್ ಅನ್ಸುತ್ತೆ, ಪಾಲಿ ಜಾರ್ಜೆಟ್ ದುಪ್ಪಟ. ಓಕೆ ಅಲ್ಲಿ ಕೊಟ್ಟಿರೋ ಲೇಸು ದುಪ್ಪಟಕ್ಕೆ 2 ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಮತ್ತು ಇದ್ರ ಮೇಲ್ಗಡೆ ಸ್ಮಾಲ್ ಸ್ಟೋನ್ಸ್ ಇದ್ದಾವೆ, ಗೋಲ್ಡನ್ ಕಲರ್ ಸ್ಮಾಲ್ ಸ್ಟೋನ್ಸ್ ಇದ್ದಾವೆ. ಸೊ ಬನ್ನಿ ಇದನ್ನ ವಿಯರ್ ಮಾಡಿಬಿಟ್ಟು ನೋಡೋಣ ಹೇಗೆ ಕಾಣಿಸುತ್ತೆ ಅಂತೇಳಿ. ಸೊ ನೋಡಿ ಈ ಡ್ರೆಸ್ದು ಓವರ್ ಆಲ್ ಲುಕ್ ಯಾವ ಥರ ಬಂದಿದೆ ಅಂತೇಳಿ ನೋಡಿ ಹೇಗಿದೆ. ನನಗೆ ಸ್ಪೆಷಲಿ ಈ ಪ್ಯಾಂಟ್ ತುಂಬಾ ಇಷ್ಟ ಆಯಿತು. ನೋಡಿ ಇಲ್ಲಿ ಶರಾರಾ ಪ್ಯಾಂಟ್ ನೋಡ್ಬೋದು ಇಲ್ಲಿ, ಚೆನ್ನಾಗಿದೆ ಅಲ್ಲ. ನನಗೆ ಪ್ಯಾಂಟ್ ತುಂಬಾ ಇಷ್ಟ ಆಯಿತು. ಈ ಕುರ್ತಾ ಸ್ವಲ್ಪ ಹಿಂಗಿದ್ರು ಇನ್ನೂ ಚೆನ್ನಾಗಿ ಕಾಣಿಸೋದು, ಬಟ್ ಓಕೆ ಚೆನ್ನಾಗೇ ಕಾಣಿಸ್ತಿದೆ. ದುಪ್ಪಟ ನೋಡಿ, ಇದು 2 ಶೇಡ್ಸಲ್ಲಿ ಕಾಣಿಸ್ತಿದೆ, ಒಂದು ಡಾರ್ಕರ್ ಟೋನ್, ಇನ್ನೊಂದು ಸ್ವಲ್ಪ ಲೈಟರ್ ಟೋನಲ್ಲಿ. 2 ಶೇಡಲ್ಲಿ ಕಾಣಿಸ್ತಾ ಇದೆ. ದುಪ್ಪಟನ ಆಲ್ಮೋಸ್ಟ್ ನಾವು ಹಿಂಗೆ ಹಾಕಿದ್ರೇ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ಸ್ವಲ್ಪ ಡ್ರೆಸ್ ಸ್ವಲ್ಪ ಎನ್ಹಾನ್ಸ್ ಆಗಲಿ ಅಂತ. ಸೊ ಕುಳ್ಳಗಿರೋರು ಒಂದು ಪ್ಲಸ್ ಪಾಯಿಂಟ್ ಹೇಳ್ತೀನಿ, ಈ ಡ್ರೆಸ್ ನೋಡಿ ಎಷ್ಟು ಉದ್ದ ಕಾಣಿಸ್ತಾ ಇದ್ದೀನಿ ನಾನು ಕುಳ್ಳಿ ಅಲ್ಲ. ನೋಡಿ ಇಲ್ಲಿ ಈ ಪ್ಯಾಂಟ್ ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಏನು ನಿಮ್ಮ ಹೈಟ್ನ ಎಕ್ಸ್ಟೆಂಡ್ ಮಾಡಿ ತೋರಿಸುತ್ತೆ. ಅಂದರೆ ನೀವೇನು ಹೈಟ್ ಜಾಸ್ತಿ ಆಗಲ್ಲ, ಬಟ್ ನೀವು ಸ್ವಲ್ಪ ಉದ್ದ ಇರೋ ಥರ ಕಾಣಿಸ್ತೀರ ನೋಡಿ ಇಲ್ಲಿ. ಸೊ ಡ್ರೆಸ್ ಪ್ರೈಸ್ ಬಂದ್ಬಿಟ್ಟು 2000 rupees ನಂಗೆ ಬಿದ್ದಿದ್ದು, ಅಂದರೆ 1800 ರೂಪಾಯಿ ಬಿದ್ದಿರೋದು. ಪ್ಯಾಂಟು ಮತ್ತು ಕುರ್ತಾ ದುಪ್ಪಟ ಮತ್ತು ಕ್ವಾಲಿಟಿಗೆ ನಾನು ಓಕೆ ಸ್ವಲ್ಪ ಏನೋ ಒಂದು 200-300 ಜಾಸ್ತಿ ಆಯಿತು ಪ್ರೈಸ್ ರೇಂಜ್ ಅಂತ ಅನಿಸ್ತಾ ಇದೆ. ಬಟ್ ಓಕೆ ಕ್ವಾಲಿಟಿ ಮತ್ತು
ಡೀಟೇಲಿಂಗು, ಪ್ಯಾಟ್ರನ್ನು, ಇದಕ್ಕೆಲ್ಲ ನಾನು 10/9 ಕೊಡ್ಬೋದು. 1% ನಾನು ಏನಕ್ಕೆ ನಾನು ಕಡಿಮೆ ಮಾಡ್ತೀನಿ ಅಂದರೆ ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು ಅನ್ಸುತ್ತೆ. ಬಟ್ ಓಕೆ, ಈ ಪ್ರೈಸ್ ರೇಂಜಲ್ಲಿ ನಮಗೆ ಇಷ್ಟೊಂದು ಫೀಚರ್ ಕೊಟ್ಟಿರೋದೇ ಗ್ರೇಟು. ಸೊ ಹಾಗಾಗಿ ನಾನು ಈ ಡ್ರೆಸ್ಗೂ ಕೂಡ ನಾನು ಓಕೆ ಅಂತೀನಿ. ಸೊ ಇದನ್ನು ಕೂಡ ನೀವು ಮೆಹಂದಿ ಶಾಸ್ತ್ರಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫೆಸ್ಟಿವಲ್ಗೂ ಓಕೆ, ಡೇ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಲೈಟಿಂಗ್ ಕಂಡೀಷನ್ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನೈಟ್ ಹೊತ್ತಲ್ಲಿ ಅಷ್ಟೊಂದು ಹೈಲೈಟ್ ಆಗಲ್ಲ. ಯಾಕಂದರೆ ನೋಡಿ, ಈ ಪ್ಯಾಂಟು, ಈ ಕುರ್ತಾ, ಈ ದುಪ್ಪಟ ಎಲ್ಲ ಎನ್ಹಾನ್ಸ್ ಆಗಬೇಕು ಅಂದರೆ ಸ್ವಲ್ಪ ಲೈಟ್ ಇರಲೇಬೇಕು. ಸೊ ಡೇ ಟೈಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೈಟ್ ಹೊತ್ತು ಫಂಕ್ಷನ್ನು ಲೈಟಿಂಗ್ ಕಂಡೀಷನ್ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗಂತೂ ಈ ಕುರ್ತಾ ಸೆಟ್ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ. ಸೊ ನಾನು ಇದನ್ನು ಓಕೆ ಅಂತೀನಿ ನನ್ನ ಕಡೆಯಿಂದ, ಥಮ್ಸ್ ಅಪ್. ಸೊ ಇವಾಗ ಎರಡನೇದಾಗಿ ಈ ಕುರ್ತಾ ಸೆಟ್ನ ನೋಡೋಣ. ಸೊ ಇದು ಬಂದ್ಬಿಟ್ಟು ಫ್ಲೋರಲ್ ಪ್ರಿಂಟೆಡ್ ಡಿಸೈನು. ಇದು ಪ್ಯೂರ್ ಕಾಟನ್ನು. ಇದು ಕೂಡ ಸೇಮ್ ಲಿಬಾಸ್ದೇನೆ. ಇದು ನನಗೆ 1353 ರೂಪಾಯಿಗೆ ಬಂದಿರೋದು. ಇದರಲ್ಲೂ ಕೂಡ ಒಂದು ಟಾಪು, ಇಲ್ಲಿ ನೋಡಿ ಕುರ್ತಾ ಬಂದ್ಬಿಟ್ಟು ಅನಾರ್ಕಲಿ ಡಿಸೈನ್ ಥರ ಇದೆ. ಇದು ಪ್ಯೂರ್ ಕಾಟನ್ನು, ಎ ಲೈನ್ ನೆಕ್. ಇಲ್ಲಿ ನೋಡಿ, ಇದು ಪ್ರಿನ್ಸ್ ಕಟ್ ಅಂತಲೂ ಅಂತಾರೆ. ಇದನ್ನು ಕಾಣಿಸ್ತಿರ್ಬೋದು ಇಲ್ಲಿ, ಇದನ್ನು ಪ್ರಿನ್ಸ್ ಕಟ್ ಅಂತಲೂ ಅಂತಾರೆ. ಮತ್ತು ದುಪ್ಪಟ ಕಂಪ್ಲೀಟ್ ಫ್ಲೋರಲ್ ಪ್ರಿಂಟೆಡ್ ಡಿಸೈನು ನೋಡಿ. ಇಲ್ಲಿ ಇದಕ್ಕೆ ಲೇಸ್ ಕೊಟ್ಟಿದ್ದಾರೆ ಸುತ್ತಲೂ, ಏನು ವೈಟ್ ಕಲರ್ದು. ಪ್ಲೇನ್ ಇಲ್ಲ ದುಪ್ಪಟ. ಮತ್ತು ಪ್ಯಾಂಟ್ಗೆ ಸೆಮಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಹಿಂದ್ಗಡೆ, ಮುಂದ್ಗಡೆ ಈ ಥರ ಇದೆ. ಮತ್ತು ಪ್ಯಾಂಟ್ ಬಂದ್ಬಿಟ್ಟು ಸ್ಟ್ರೈಟ್ ಪ್ಯಾಂಟ್ ಥರ ಕಾಣಿಸ್ತಾ ಇದೆ, ಇಲ್ಲ ಪ್ಲಾಜಾ ಥರ ಕಾಣಿಸ್ತಾ ಇದೆ. ಸೆಮಿ ಪ್ಲಾಜಾ ಅಂತ ಹೇಳ್ಬೋದು, ಅಷ್ಟೊಂದೇನು ಅಗಲನೂ ಇಲ್ಲ, ಪ್ಲಾಜಾ ಪ್ಯಾಂಟ್. ಸೊ ಈ ಕಾಟನ್ ಕುರ್ತಾ ಸೆಟ್ನ ಇವಾಗ ವಿಯರ್ ಮಾಡಿಬಿಟ್ಟು ನೋಡೋಣ. ವಿಯರ್ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತೇಳಿ ನೋಡೋಣ ಬನ್ನಿ. ಸೊ ನೋಡಿ, ಈ ಕುರ್ತಾ ಸೆಟ್ದು ಲುಕ್ ಯಾವ ಥರ ಬಂದಿದೆ ಅಂತೇಳಿ. ಈ ಫ್ಲೋರಲ್ ಪ್ರಿಂಟೆಡ್ ಡ್ರೆಸ್, ನನಗೆ ಫ್ಲೋರಲ್ ಪ್ರಿಂಟೆಡ್ ಕಾಟನ್ ಡ್ರೆಸ್ ಬೇಕಿತ್ತು ಅಂತೇಳಿ ಇದನ್ನು ತರಿಸಿದ್ದು. ಬಟ್ ಇದು ಇಷ್ಟು ಚೆನ್ನಾಗಿ ಲುಕ್ ಕೊಡುತ್ತೆ ಅಂತೇಳಿ ನನಗೆ ನಿಜವಾಗ್ಲೂ ಅನಿಸಿರ್ಲಿಲ್ಲ. ಇದು ವಿತೌಟ್ ದುಪ್ಪಟ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತಾಳಿ ಒಂದು ನಿಮಿಷ ನೋಡ್ಬೋದು. ಇಲ್ಲಿ ನೋಡಿ, ವಿತೌಟ್ ದುಪ್ಪಟ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ನೋಡ್ಬೋದು. ಇಲ್ಲಿ ಸ್ಪೆಷಲಿ ನೆಕ್ ಡೀಟೇಲಿಂಗ್ ತುಂಬ ಚೆನ್ನಾಗಿದೆ ಇದ್ರದ್ದು. ಸೊ ವಿತ್ ದುಪ್ಪಟ. ಸೊ ವಿತ್ ದುಪ್ಪಟ ಈ ಥರ ಇದೆ ನೋಡಿ. ವಿತ್ ದುಪ್ಪಟ ಈ ಥರ ಇದೆ. ಇದು ಕಾಟನಲ್ಲಿ ಇರೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸಿಂಥೆಟಿಕಲಿ ಈ ಥರ ಅಮೆಝಾನಲ್ಲಿ ಸಿಗುತ್ತೆ, ಈ ಥರ ಎ ಲೈನ್, ಪ್ರಿನ್ಸ್ ಕಟ್, ಈ ಥರ ಕುರ್ತಾ ಸೆಟ್ ಸಿಗುತ್ತೆ. ಬಟ್ ಸ್ಟಿಲ್ ಅದು ಸಿಂಥೆಟಿಕ್ಗೂ ಕಾಟನ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇದು ಬ್ರೀತೇಬಲ್, ಮತ್ತು ಇನ್ನು ಮೈಗೆ ಹಾಕೊಂಡ್ರೆ ಏನೋ ಕಂಫರ್ಟೇಬಲ್ ಅನಿಸುತ್ತೆ, ಹೆವಿ ಅನಿಸಲ್ಲ, ಇರಿಟೇಷನ್ ಅನಿಸಲ್ಲ. ಸೊ ನನಗೆ ಈ ಪ್ರಿಂಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಪ್ರಿಂಟಿಂಗ್ ನೋಡಿ ಎಷ್ಟು ನೀಟಾಗಿದೆ. ಸೊ ಇದನ್ನು ವಾಶ್ ಮಾಡಿದ್ಮೇಲೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ನನಗೆ ಈ ಕಾಟನ್ ಫ್ಯಾಬ್ರಿಕ್ ತುಂಬಾ ಇಷ್ಟ ಆಯಿತು. ಬೇಸಿಗೆ ಕಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಹೆವಿ ಕಂಟಿನ್ಯೂಸ್ 24 hours ಅಥವಾ 20 hours ವಿಯರ್ ಮಾಡಬೇಕಂದ್ರೆ ಬೇರೆ ಡ್ರೆಸ್ಸಸ್ ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ಸಸ್ ಹೆವಿ ಅನಿಸುತ್ತೆ. ಸೊ ಇದು ಕಂಫರ್ಟಬಲಾಗಿ ಹಾಕ್ಕೋಬೋದು. ಸೊ ಹಾಗಾಗಿ ಇದನ್ನು ಚೂಸ್ ಮಾಡಿದ್ದೀನಿ. ಪೂಜೆ ಟೈಮಲ್ಲಿ ಗ್ರ್ಯಾಂಡ್ ಹಾಕ್ಬಿಟ್ಟು ಬೇರೆ ಟೈಮಲ್ಲಿ ಫೆಸ್ಟಿವಲಲ್ಲಿ ಈ ಥರ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದಕ್ಕೆ ನಾನು ಪ್ರೈಸ್ ಬಂದುಬಿಟ್ಟು 1300 ಕೊಟ್ಟಿದ್ದೀನಿ. ವರ್ತ್ ಇಟ್. ಕಾಟನ್ ಯಾವಾಗಲೂ ಪ್ರೈಸ್ ಜಾಸ್ತಿ ಇರುತ್ತೆ ಫ್ಯಾಬ್ರಿಕ್ಗೋಸ್ಕರ. ಸೊ ಹಾಗಾಗಿ ನನಗೆ ಈ ಕುರ್ತಾ ಸೆಟ್ ತುಂಬಾ ಇಷ್ಟ ಆಯಿತು. ಬೇಸಿಕಲಿ ನನಗೆ ಇತ್ತೀಚೆಗೆ ಪ್ರಿನ್ಸ್ ಕಟ್ ಡಿಸೈನ್ ತುಂಬಾ ಇಷ್ಟ ಆಗ್ತಿದೆ. ಈ ಥರ ನನ್ನ ಹತ್ರ ಆಲ್ರೆಡಿ 4 ಕುರ್ತಾ ಸೆಟ್ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನನ್ನ ಹತ್ರ ಇರೋವು. ಸೊ ಇವಾಗ ತುಂಬ ಅಟ್ರಾಕ್ಟಿವ್ ಅನಿಸ್ತಿದೆ ನನಗೆ ಈ ಥರ ನೆಕ್ಲೈನ್ ಬಂದ್ಬಿಟ್ಟು. ಸೊ ಹಾಗಾಗಿ ನಾನು ಈ ಕುರ್ತಾ ಸೆಟ್ಗೆ
ಓವರ್ ಆಲ್ 10 ಔಟ್ ಆಫ್ 10 ಕೊಡ್ತೀನಿ. ಮತ್ತು ನನಗೆ ಈ ಕುರ್ತಾ ಸೆಟ್ ತುಂಬಾ ಇಷ್ಟ ಆಯಿತು. ನಾನು ಇದನ್ನು ಬೇರೆಯವ್ರಿಗೂ ರೆಕಮೆಂಡ್ ಮಾಡ್ತೀನಿ. ಆರಾಮಾಗಿ ವೇರ್ ಮಾಡ್ಬೋದು, ಏನೂ ಇರಿಟೇಷನ್ ಇಲ್ಲದೇ. ಸೊ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಸೊ ಮೂರನೇದಾಗಿ ಈ ರೆಡ್ ಕಲರ್ದು ಸೇಮ್ ಲಿಬಾಸ್ದೇನೆ, ಇದು ಕೂಡ ಲಿಬಾಸ್ದೇನೆ, ಈ ಕುರ್ತಾ ಸೆಟ್ನ ಓಪನ್ ಮಾಡಿ ನೋಡೋಣ. ನೋಡಿ, ಈ ಕುರ್ತಾ ಸೆಟ್ 1556 ರೂಪಾಯಿ ನನಗೆ ಬಿದ್ದಿದ್ದು. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಇದ್ರದ್ದು. ನೋಡಿ ಇಲ್ಲಿ ನಾನು ಯಾವುದೆಲ್ಲ ಕುರ್ತಾ ಸೆಟ್ ತೋರಿಸ್ತಿದ್ದೀನಲ್ಲ ಅದ್ರದ್ದು ಪಿಕ್ನ ನಾನು ಸೈಡಲ್ಲಿ ತೋರಿಸಿರ್ತೀನಿ. ಇಲ್ಲಿ ಮಿಂತ್ರಾದಲ್ಲಿ ಯಾವ ಬ್ರ್ಯಾಂಡಿಂದ ಮಸ್ತ್ ಎಷ್ಟು ಪ್ರೈಸು ಅದೆಲ್ಲ ಇಲ್ಲಿ ಕಾಣಿಸ್ತಿರುತ್ತೆ. ಮತ್ತು ಇದ್ರದ್ದು ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಇರುತ್ತೆ, ಅದನ್ನು ನೀವು ನೋಡ್ಬೋದು. ನೋಡಿ ಇದ್ರದ್ದು ಇದು ಸಿಲ್ಕ್ ಬ್ಲೆಂಡೆಡ್ ಅನ್ನಿಸ್ತಾ ಇದೆ. ಒಂದು ಸರ್ತಿ ವಿಯರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತೇಳಿ. ಸೊ ಇದ್ರ ನೆಕ್ ಬಂದ್ಬಿಟ್ಟು ರೌಂಡ್ ನೆಕ್, 3/4 ಸ್ಲೀವು. ಡಿಸೈನ್ ಬಂದ್ಬಿಟ್ಟು ಫ್ರಂಟಲ್ಲಿ ಸ್ವಲ್ಪ ಇದೆ ಮತ್ತು ಸ್ಲೀವ್ಸಲ್ಲಿ ಸ್ವಲ್ಪ ಇದೆ. ಲೀಬಾಸ್ದು ಏನು ಸ್ಪೆಷಲ್, ಅವ್ರದ್ದೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಅವ್ರದ್ದು ದುಪ್ಪಟ ತುಂಬ ಚೆನ್ನಾಗಿರುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಇರುತ್ತೆ. ಆ ದುಪ್ಪಟನೇ ಒಂಥರ ಏನೋ ಟ್ರೆಡಿಷ್ನಲ್ ಲುಕ್ನ ಕ್ರಿಯೇಟ್ ಮಾಡುತ್ತೆ. ನೋಡಿ ಇಲ್ಲಿ ದುಪ್ಪಟ ಎಷ್ಟು ಚೆನ್ನಾಗಿದೆ. ಮಧ್ಯೆ ಇಲ್ಲಿ ನೋಡಿ, ಇಲ್ಲಿ ಗೋಲ್ಡನ್ ಕಲರ್ದು ಬಾರ್ಡರ್ ಏನೋ ಸ್ಟಿಚಿಂಗ್ ಎಲ್ಲ ಇದೆಯಲ್ಲ, ಇಲ್ಲಿ ಗೋಲ್ಡನ್ ಕಲರ್ ಸ್ಮಾಲ್ ಸ್ಟಿಕ್ಕರ್ ಥರ ಇದೆ ಎಲ್ಲ ಇಲ್ಲಿ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ವಿಯರ್ ಮಾಡಿ ಇಲ್ಲಿ ನೋಡಿ, ಇಲ್ಲಿ ನಾನು ಉಲ್ಟಾ ತೋರಿಸ್ತಿದ್ದೆ ಆ್ಯಕ್ಚುಲಿ, ಈ ಕಡೆಯಿಂದ ನೋಡಿ ಎಷ್ಟು ಲಕ್ಸುರಿ ಮತ್ತು ಎಷ್ಟು ಕ್ಲಾಸಿಕ್ ಟ್ರೆಡಿಷ್ನಲ್ ಆಗಿ ಕಾಣಿಸುತ್ತೆ ಅಂದರೆ ಈ ದುಪ್ಪಟ ಒಂದ್ಸರ್ತಿ ವಿಯರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಮತ್ತು ಪ್ಯಾಂಟ್ ಬಂದ್ಬಿಟ್ಟು ಸೇಮ್, ಇದು ಟ್ರೌಸರ್ ಥರ ಇದೆ. 2 ಪಾಕೆಟ್ ಕೊಟ್ಟಿದ್ದಾರೆ, 2 ಸೈಡನ್ನು ಕೊಟ್ಟಿದ್ದಾರೆ. ಇದು ಫಿನಿಶಿಂಗ್ ಇದೆಯಲ್ಲ, ಇದ್ರದ್ದು ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ನೋಡ್ಬೋದು ಇಲ್ಲಿ ಎಷ್ಟು ನೀಟಾಗಿದೆ, 2 ಪಾಕೆಟ್ನೂ. ಇದ್ರದ್ದು ಕೂಡ ಸೆಮಿ ಎಲಾಸ್ಟಿಕ್ ಇದೆ, ಹಿಂದ್ಗಡೆ ಮಾತ್ರ ಎಲಾಸ್ಟಿಕ್ ಇದೆ, ಮುಂದ್ಗಡೆ ಈ ಥರ ಇದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದ್ರದ್ದು. ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ. ಆ್ಯಕ್ಚುಲಿ ಇದು ಸ್ವಲ್ಪ ಕಾಸ್ಟ್ ಕಮ್ಮಿಗೆ ಬಂದಿದೆ, ಲಿಬಾಸಲ್ಲಿ 1056 ರೂಪಾಯಿಗೆ ಬಂದಿರೋದು. ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ ಹೇಗೆ ಕಾಣಿಸುತ್ತೆ ಅಂತೇಳಿ. ನೋಡಿ ಈ ಡ್ರೆಸ್ದು ಓವರ್ ಆಲ್ ಲುಕ್ ಯಾವ ಥರ ಬಂದಿದೆ ಅಂತೇಳಿ. ಸೊ ನಾನಿಲ್ಲಿ ಮೈಕ್ ಯೂಸ್ ಮಾಡೋದನ್ನೇ ಮರ್ತ್ಬಿಟ್ಟಿದ್ದೆ. ಲೀಬಾಸ್ ಅವ್ರದ್ದು ದುಪ್ಪಟ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ಇದು ಸಿಲ್ಕ್ ಬ್ಲೆಂಡೆಡ್ ಅಲ್ವಾ, ಸೊ ಅವಾಗವಾಗ ಐರನಿಂಗ್ ಮಾಡ್ತಿರ್ಬೇಕಾಗತ್ತೆ. ಇಲ್ಲಿ ಸ್ಲೀವ್ಸ್ ಮೇಲೆ ವರ್ಕ್ ನೋಡಿ ಹೇಗಿದೆ, ತುಂಬ ಕ್ಲೀನ್ ವರ್ಕ್ ಇದೆ, ತುಂಬ ನೀಟಾಗಿದೆ. ಪ್ಯಾಂಟು ಸಿಂಪಲ್ ಆಗಿದೆ, ಕುರ್ತಾ ಕೂಡ ತುಂಬ ಸಿಂಪಲ್ ಆಗಿದೆ. ಇಲ್ಲೊಂದು ಸ್ವಲ್ಪ ವರ್ಕ್ ಇದೆ ಅಷ್ಟೇ. ಅದನ್ನು ಬಿಟ್ಟರೆ ಇದು ಪ್ಲೇನ್ ಇರುತ್ತೆ. ಯಾಕಂದರೆ ಈ ದುಪ್ಪಟ ಬಂದುಬಿಟ್ಟು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡಬೇಕು ಅಂದರೆ ಇದು ಸ್ವಲ್ಪ ಪ್ಲೇನ್ ಆಗೇ ಇರಬೇಕು. ಕುರ್ತಾ ಮತ್ತು ಪ್ಯಾಂಟು ಪ್ಲೇನ್ ಆಗಿದ್ದರೆ ಈ ದುಪ್ಪಟ ಏನಿದೆಯಲ್ಲ ತುಂಬ ಲುಕ್ನ ಎನ್ಹ್ಯಾನ್ಸ್ ಮಾಡುತ್ತೆ, ಸ್ವಲ್ಪ ರಾಯಲ್ ಲುಕ್ ಕೊಡುತ್ತೆ. ಇವಾಗ ಈ ಡ್ರೆಸ್ನ ಹಿಂದ್ಗಡೆಯಿಂದ ನೋಡಿ ಹೇಗೆ ಕಾಣಿಸುತ್ತೆ, ಮತ್ತು ಮುಂದ್ಗಡೆಯಿಂದ ನೋಡಿ. ಮತ್ತು ನೀವು ವೇಲ್ನ ಈ ಥರ ಕೂಡ ಹಾಕ್ಬೋದು, ನಿಮಗೆ ಯಾವ ಥರ ಕಂಫರ್ಟೇಬಲ್ ಅನಿಸುತ್ತೋ ಆ ಥರ ಹಾಕಿ. ಆದಷ್ಟು ಆ ಡ್ರೆಸ್ನ ಹೈಲೈಟ್ ಮಾಡೋ ಥರನೇ ಹಾಕಿ, ಸ್ವಲ್ಪ ಅದು ಚೆನ್ನಾಗಿ ಕಾಣಿಸ್ಬೇಕು. ನೀವು ಯಾವುದೇ ಥರ ವೇಲ್ ಹಾಕ್ತಿದ್ರು ಚೆನ್ನಾಗಿ ಕಾಣಿಸೋ ಥರನೇ ಹಾಕಿ. ಸೊ ಈ ಡ್ರೆಸ್ ಬಂದುಬಿಟ್ಟು 1056 ರೂಪಾಯಿ. ಸೊ ಈ ಡ್ರೆಸ್ ಮೆಟೀರಿಯಲ್ ಸ್ವಲ್ಪ ಸಿಲ್ಕ್ ಬ್ಲೆಂಡೆಡ್ ಆಗಿರೋದ್ರಿಂದ ಮತ್ತು ದುಪ್ಪಟ ಕೂಡ ಸ್ವಲ್ಪ ಗ್ರ್ಯಾಂಡ್ ಆಗಿರೋದ್ರಿಂದ ತುಂಬಾ ಹೈ ಲುಕ್ ಕೊಡುತ್ತೆ, ಸ್ವಲ್ಪ ರಾಯಲ್ ಲುಕ್ ಕೊಡುತ್ತೆ, ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಓವರ್ ಆಲ್ ಕೊಟ್ಟಿರೋ ಪ್ರೈಸ್ಗೆ ಈ ಡ್ರೆಸ್ಸು ಮತ್ತು ಈ ಮೆಟೀರಿಯಲ್ ತುಂಬಾ ವರ್ತ್ ಇಟ್. ಮತ್ತು ಇದ್ರದ್ದು ಸ್ಟಿಚಿಂಗ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಈ ಡ್ರೆಸ್ಗೂ ಕೂಡ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಸೊ ನಾಲ್ಕನೇದಾಗಿ ಈ ಒಂದು ಕುರ್ತಾ ಸೆಟ್, ಇದು ಬಂದ್ಬಿಟ್ಟು ಬೇಬಿ ಪಿಂಕ್ ಅಥವಾ ಕನಕಾಂಬರ ಕಲರ್ ಅಂತ ಹೇಳ್ಬೋದು. ಇದು ಯಾವ ಕಲರ್ ಅಂತೇಳಿ ನನಗೂ ಗೊತ್ತಾಗ್ತಿಲ್ಲ, ಇನ್ ಕೇಸ್ ನಿಮಗೆ ಗೊತ್ತಿದ್ರೆ ಹೇಳಿ. ಇದು ಬಂದ್ಬಿಟ್ಟು ನೋಡಿ ಇಲ್ಲಿ, ಇದು ಕೂಡ 3 ಸೆಟ್ಸ್, ಅಂದರೆ ಒಂದು ಪ್ಯಾಂಟು, ಒಂದು ಕುರ್ತಾ ಮತ್ತು ದುಪ್ಪಟ ಇದೆ. ಬಾಂದಿನಿ ಎಂಬ್ರಾಯ್ಡ್ರಿಂಗ್ ಅಂತ ಹೇಳ್ತಾರೆ, ಬಾಂದಿನಿ ಡಿಸೈನ್ ಇದೆ ಈ ಡ್ರೆಸ್ ಮೇಲ್ಗಡೆ, ಸಾರಿ ಕುರ್ತಾ ಸೆಟ್ ಮೇಲ್ಗಡೆ. ಕಲರ್ ಮಾತ್ರ ತುಂಬ ಕ್ಯೂಟಾಗಿದೆ, ಮೇ ಬಿ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ವಿಯರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತೇಳಿ. ಓಕೆ, ಸೊ ಈ ಕುರ್ತಾ ಸೆಟ್ಗೆ ವಿ ನೆಕ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ವಿ ನೆಕ್ ಕುರ್ತಾ ಸೆಟ್.
ಮತ್ತು ಇಲ್ಲಿ ನೋಡಿ, ಇಲ್ಲಿ ಬಾಂದಿನಿ ಡಿಸೈನ್ ಬಂದ್ಬಿಟ್ಟು ಇದೆಲ್ಲ ಇದೆಯಲ್ಲ, ಇದೆಲ್ಲ ಬಾಂದಿನಿ ಡಿಸೈನ್. ಮತ್ತು ಸ್ಲೀವ್ಸ್ ಕೂಡ ತುಂಬ ಚೆನ್ನಾಗಿದೆ. ಬರ್ತಾ ಇದು ಒಂಥರ ಫ್ಲೇರ್ ಸ್ಲೀವ್ ಥರ ಕಾಣಿಸ್ತಾ ಇದೆ. ಬಟ್ ಯಾವ ಥರ ಕಾಣಿಸುತ್ತೆ ಅಂತೇಳಿ ವಿಯರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನೋಡಿ ಸ್ಲೀವ್ ಡಿಸೈನ್ ಹೇಗಿದೆ. ಮತ್ತು ಕೆಳಗಡೆನೂ ಕೂಡ ಇಲ್ಲೊಂದು ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಓಕೆ, ನಾನು ಹೇಳೋದು ಮರ್ತ್ಬಿಟ್ಟೆ. ಆ್ಯಕ್ಚುಲಿ ಎಲ್ಲ ಡ್ರೆಸ್ನು ಕೂಡ ನಾನು ಎಕ್ಸೆಸ್ ಸೈಜಲ್ಲಿ ತರಿಸಿದ್ದೀನಿ. ಯಾಕಂದರೆ ನನಗೆ ಎಕ್ಸೆಸ್ಸೇ ನನಗೆ ಸೂಟ್ ಆಗೋದು. ನಿಮ್ಮ ಸೈಜ್ ಅಕಾರ್ಡಿಂಗ್ ನೀವು ತರಿಸ್ಕೋಬೋದು. ಸೊ ಇದು ಬಂದ್ಬಿಟ್ಟು ಆರ್ಗ್ಯಾನ್ಸಾ ಮೆಟೀರಿಯಲ್. ಇದು ಕುರ್ತಾ, ಪ್ಯಾಂಟ್ ಕೂಡ ಆರ್ಗ್ಯಾನ್ಸಾ. ನೋಡಿ ಇಲ್ಲಿ 2 ಪಾಕೆಟ್ ಕೊಟ್ಟಿದ್ದಾರೆ, 1 2 ಪಾಕೆಟ್ ಕೊಟ್ಟಿದ್ದಾರೆ. ಇದ್ರದ್ದು ಕೂಡ ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ಏನೋ ಸ್ಟಿಚಿಂಗ್ ಕ್ವಾಲಿಟಿನೂ ಚೆನ್ನಾಗಿದೆ. ಪ್ಯಾಂಟ್ ಕೆಳಗಡೆ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಈ ಥರ ಎರಡು ಸೈಡ್ ಇದೇ ಥರ ಕೊಟ್ಟಿದ್ದಾರೆ. ಇದು ಏನೋ ಒಂಥರ ಕ್ಯೂಟ್ ಆಗಿದೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ನೋಡೋಣ ಬನ್ನಿ. ನೆಕ್ಸ್ಟ್ ದುಪ್ಪಟ. ದುಪ್ಪಟ ತುಂಬಾ ಚೆನ್ನಾಗಿದೆ ನೋಡಿ. ಕುರ್ತಾ ಪ್ಲೇನ್ ಇದ್ಬಿಟ್ಟು, ಪ್ಯಾಂಟ್ ಪ್ಲೇನ್ ಇದ್ಬಿಟ್ಟು, ದುಪ್ಪಟ ಗ್ರ್ಯಾಂಡ್ ಆಗಿದ್ರೆ ಏನು ಸಕ್ಕತ್ತಾಗಿ ಕಾಣಿಸುತ್ತೆ ಗೊತ್ತಾ. ನಂಗಂತೂ ಈ ದುಪ್ಪಟ ತುಂಬಾ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ನೋಡಿ, ನೀವೇ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಸೂಪರ್. ನೋಡಿ ಇಲ್ಲಿ ಹೇಗಿದೆ, ತುಂಬ ಚೆನ್ನಾಗಿದೆ. ಬನ್ನಿ ಇದನ್ನು ವಿಯರ್ ಮಾಡಿಬಿಟ್ಟು ನೋಡೋಣ ಹೇಗೆ ಕಾಣಿಸುತ್ತೆ ಅಂತೇಳಿ. ನೋಡಿ ಈ ಕುರ್ತಾ ಸೆಟ್ದು ಲುಕ್ ಹೇಗೆ ಬರುತ್ತೆ ಅಂತೇಳಿ ನೋಡಿ. ಈ ಕುರ್ತಾ ಸೆಟ್ ಬಂದ್ಬಿಟ್ಟು ಸ್ವಲ್ಪ ಲೈಟರ್ ಟೋನಲ್ಲಿ ಬಂದಿದೆ. ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿದೆ, ತುಂಬ ಪ್ರಿಟಿ ಆಗಿದೆ ಕಲರ್ ಕೂಡ. ಮತ್ತು ಈ ದುಪ್ಪಟ್ಟ ಬಾರ್ಡರ್ ಏನಿದೆಯಲ್ಲ ಇಲ್ಲಿ ನೋಡಿ, ಈ ಬಾರ್ಡರ್ ಡೀಟೇಲ್ ಕೂಡ ತುಂಬ ಚೆನ್ನಾಗಿದೆ. ಈ ಬಾಂದಿನಿ ಡಿಸೈನ್ ಕುರ್ತಾ ತುಂಬಾ ಚೆನ್ನಾಗಿದೆ. ಮತ್ತು ಸ್ಲೀವ್ಸ್ ನೋಡಿ ಹೇಗೆ ಕಾಣಿಸುತ್ತೆ. ನೀವು ವಿತೌಟ್ ದುಪ್ಪಟ್ಟ ಹಾಕಿದ್ರೆ ಯಾವ ಥರ ಕಾಣಿಸುತ್ತೆ ಅಂದರೆ ನೋಡಿ ಇಲ್ಲಿ, ವಿತೌಟ್ ದುಪ್ಪಟ್ಟ ಈ ಥರ ಕಾಣಿಸುತ್ತೆ. ವಿತ್ ದುಪ್ಪಟ್ಟ ಆದರೆ ಇನ್ನೊಂದು ಸ್ವಲ್ಪ ಲುಕ್ನ ಎನ್ಹಾನ್ಸ್ ಮಾಡುತ್ತೆ. ಸಿ ದ ಡಿಫ್ರೆನ್ಸ್ ನೋಡಿ. ನೆಕ್ ಬಂದ್ಬಿಟ್ಟು ವಿ ನೆಕ್ ಹೇಗೆ ಕಾಣಿಸ್ತಿದೆ. ಸೊ ನಾನು ಕೊಟ್ಟಿರೋ ಪ್ರೈಸು 1300 ರೂಪಾಯಿ. ಒಂದು 100-200 ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಇವಾಗ ಫೆಸ್ಟಿವಲ್ ಸೀಸನ್ ಸ್ಟಾರ್ಟ್ ಆದಮೇಲೆ ಇನ್ನೂ ಡಿಸ್ಕೌಂಟಲ್ಲಿ ಸಿಗುತ್ತೆ ನಿಮಗೆ. ಸೊ ತುಂಬಾ ಚೆನ್ನಾಗಿದೆ, ಲೈಟ್ ಕಲರಲ್ಲಿ. ನೈಟ್ ಹೊತ್ತೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೀಪಾವಳಿ ಟೈಮಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತೆ ನೈಟ್ ದೀಪ ಇಡಬೇಕಾದ್ರೆ. ನೋಡಿ ತುಂಬ ಚೆನ್ನಾಗಿದೆ ಲುಕ್. ನನಗಂತೂ ಕೊಟ್ಟಿರೋ ಪ್ರೈಸ್ಗೆ ತುಂಬಾ ವರ್ತ್ ಇಟ್ ಇದೆ ಅನ್ನಿಸ್ತಾ ಇದೆ. ಸೊ ನಾನು ಈ ಕುರ್ತಾ ಸೆಟ್ನ ಕೂಡ ರೆಕಮೆಂಡ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ನಾನು ಇದಕ್ಕೆ 10 ಔಟ್ ಆಫ್ 9 ಕೊಡ್ತೀನಿ. ಸೊ 5ನೇದಾಗಿ ಈ ಒಂದು ಕುರ್ತಾ ಸೆಟ್ನ ರಿವ್ಯೂ ಮಾಡೋಣ. ಈ ಕಲರ್ ಮಾತ್ರ ತುಂಬ ರಾಯಲ್ ಕಲರ್ ಇದೆ. ಮತ್ತು ನೋಡಲಿಕ್ಕೂ ಕೂಡ ಈ ಕುರ್ತಾ ಸೆಟ್ ತುಂಬಾ ರಾಯಲ್ ಲುಕ್ ಕೊಡುತ್ತೆ. ವಾವ್, ನೋಡಿ ಇಲ್ಲಿ ಕಲರ್ ತುಂಬಾ ಇಷ್ಟ ಆಯಿತು ನನಗೆ. ಈ ಕಲರ್ ಸಕ್ಕತ್ತಾಗಿದೆ ನೋಡಿ. ಇಲ್ಲಿ ಸಿಲ್ಕ್ ಬ್ಲೆಂಡೆಡ್ ಮೆಟೀರಿಯಲ್, ಇದು ಕೂಡ ಸಿಲ್ಕ್ ಬ್ಲೆಂಡೆಡ್ ಮೆಟೀರಿಯಲ್. ಮತ್ತು ಸೇಮ್ ಲಿಬಾಸ್ ಬ್ರ್ಯಾಂಡ್ದೇ. ನೆಕ್ ನೋಡಿ ಇಲ್ಲಿ ಸ್ವೀಟ್ ಆರ್ಟ್ ನೆಕ್ ಕಾಣಿಸ್ತಿದೆ. ಇಲ್ಲಿ ನೋಡಿ ಇಲ್ಲಿ ಸ್ವೀಟ್ ಆರ್ಟ್ ನೆಕ್. ಇದಕ್ಕೂ ಕೂಡ ಸ್ಲೀವ್ಸ್ಗೆ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಆಮೇಲೆ ಕೆಳಗಡೆ ಇಲ್ಲೂ ಕೂಡ ಬಾರ್ಡರ್ ಇದೆ ನೋಡಿ ಇಲ್ಲಿ. ನೋಡಿದ್ರಾ, ತುಂಬ ಪ್ರಿಟಿ ಕಲರ್ ಮತ್ತು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಮತ್ತು ತುಂಬ ರಾಯಲ್ ಲುಕ್ ಕೊಡುತ್ತೆ ಈ ಕಲರ್ ಅಂತೇಳಿ ನನಗನ್ಸುತ್ತೆ. ಅದು ಹೇಳ್ತಾರಲ್ಲ ಒಬ್ಬೊಬ್ಬರ ಮೇಲೆ ಒಂದೊಂದು ಕಲರ್ ಅದನ್ನೇನಂತಾರೆ, ಕಲರ್ ಗ್ರೇಡಿಂಗ್ ಅಥವಾ ಕಲರ್ ಥೀಮ್ ಅಂತ ಹೇಳ್ತಾರಲ್ಲ, ಅದು ಒಬ್ಬೊಬ್ಬರ ಮೇಲೆ ಒಂದೊಂದು ಥರ ಎಫೆಕ್ಟ್ ಕೊಡುತ್ತೆ. ಸೊ ಈ ಕಲರ್ ನನಗೆ ತುಂಬಾ ಇಷ್ಟ. ಒಬ್ಬೊಬ್ಬರ ಮೇಲೆ ಒಂದೊಂದು ಕಲರ್ ಅವರ ಫೇಶಿಯಲ್ ಫೀಚರ್ ಮತ್ತು ಅವ್ರ ಬಾಡಿ ಫೀಚರ್ನ ಎನ್ಹಾನ್ಸ್ ಮಾಡುತ್ತೆ. ಸೊ ಈ ಕಲರ್ ನನಗೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿದೆ. ಸಿಲ್ಕ್ ಬ್ಲೆಂಡೆಡ್ ಕುರ್ತಾ. ಪ್ಯಾಂಟು ಕೂಡ ಸೇಮ್ ಸಿಲ್ಕ್ ಬ್ಲೆಂಡೆಡ್ ನೋಡಿ. ನೋಡ್ಬೋದು ಇಲ್ಲಿ ನಿಮಗೆ ಹತ್ತಿರದಿಂದ ಗೊತ್ತಾಗುತ್ತೆ, ಮೆಟೀರಿಯಲ್ ನೋಡಿದ್ರೇ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದಕ್ಕೂ ಕೂಡ ಸೇಮ್ 2 ಪಾಕೆಟ್ ಕೊಟ್ಟಿದ್ದಾರೆ. ಒಂದು ಮತ್ತು ಈ ಸೈಡ್ ಒಂದು 2 ಪಾಕೆಟ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪ್ಯಾಂಟ್ ಕಾಣಿಸ್ತಿರ್ಬೋದು. ಪ್ಯಾಂಟ್ ಪ್ಲೇನ್ ಇದೆ, ಟ್ರೌಸರ್ ಸಿಂಪಲ್. ದುಪ್ಪಟ ನೋಡಿ ಹೇಗಿದೆ
ನೋಡಿ ಎಷ್ಟು ಚೆನ್ನಾಗಿದೆ ದುಪ್ಪಟ ಅಂದರೆ ಶಿಫಾನ್ ಮೆಟೀರಿಯಲ್ ಇದು. ದುಪ್ಪಟ ಡಿಸೈನ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತಿದೆ ನೋಡಿ, ಎಷ್ಟು ರಾಯಲ್ ಲುಕ್ ಕೊಡುತ್ತೆ ಅಂದರೆ ಇಮ್ಯಾಜಿನ್. ಇದನ್ನು ವಿಯರ್ ಮಾಡಿಬಿಟ್ಟು ನೋಡೋಣ ಹೇಗೆ ಕಾಣಿಸುತ್ತೆ ಅಂತೇಳಿ, ಬನ್ನಿ. ಸೊ ನೋಡಿ ಓವರ್ ಆಲ್ ಈ ಕುರ್ತಾ ಸೆಟ್ದು ಲುಕ್ ಹೇಗೆ ಬಂದಿದೆ ಅಂತೇಳಿ ನೋಡಿ. ಇಲ್ಲಿ ನೋಡಿ ಫ್ರಂಟ್ ಲುಕ್ ನೋಡಿ, ಸ್ಲೀವ್ಸ್ ನೋಡಿ. ನಾನು 3/4 ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ನೋಡಿ ಇಲ್ಲಿ ಫುಲ್ ಸ್ಲೀವ್ ಇದೆ. ವಿತೌಟ್ ದುಪ್ಪಟ ಕೂಡ ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಿದೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಸ್ವೀಟ್ ಆರ್ಟ್ ನೆಕ್ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ. ಇಲ್ಲಿ ನೋಡಿ ಕೆಳಗಡೆ ನೋಡಿ, ಕೆಳಗಡೆ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಇಲ್ಲಿ ನೋಡಿ ಲುಕ್ ಎಷ್ಟು ಎನ್ಹಾನ್ಸ್ ಮಾಡ್ತಿದೆ. ಈ ದುಪ್ಪಟದ ಏನಿದೆಯಲ್ಲ ಟೇಪಿಂಗ್ ಬಾರ್ಡ್ರ್ ಅಂತ ಹೇಳಿ ಕರೀತಾರೆ ಇದನ್ನು. ಈ ಡೀಟೇಲಿಂಗ್ ಏನಿದೆಯಲ್ಲ ಈ ಡೀಟೇಲಿಂಗ್ ತುಂಬಾ ಚೆನ್ನಾಗಿದೆ. ನೋಡಿ ಹೇಗೆ ಕಾಣಿಸ್ತಿದೆ ಲುಕ್ ನೋಡಿ. ಇದು ಶಿಫಾನ್ದು, ಸೊ ಹಾಗಾಗಿ ಎಷ್ಟು ನೀಟಾಗಿ ಕುಡ್ತಿದೆ ಅಂದರೆ ದುಪ್ಪಟ ನೋಡ್ಬೋದು. ಇಲ್ಲಿ ಎಷ್ಟು ರಾಯಲ್ ಲುಕ್ ಕೊಡ್ತಿದೆ ಅಲ್ವಾ. ದುಪ್ಪಟನೇ ನೋಡಿ ಮೇನ್ ಹೈಲೈಟ್. ಎಷ್ಟು ಚೆನ್ನಾಗಿದೆ ನೋಡಿ ದುಪ್ಪಟ. ಇದನ್ನ ಹಿಂಗೆ ಇಟ್ಕೊಂಡಾಗ್ಲಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದು ಇವಾಗ ನೋಡಿ ಸೊ ಓವರ್ ಆಲ್ ನನಗೆ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು. ಕೊಟ್ಟಿರೋ ಪ್ರೈಸ್ಗೆ ತುಂಬಾ ವರ್ತ್. ಏನಕ್ಕೆ ಅಂದರೆ ನೋಡ್ಬೋದು ಇಲ್ಲಿ ಇದ್ರದ್ದು ಥ್ರೆಡ್ ವರ್ಕ್ ಕೂಡ ಆಗಿರೋದು ಎಷ್ಟು ನೀಟಾಗಿದೆ ಅಂದರೆ ಎಲ್ಲೂ ಥ್ರೆಡ್ ಬಿಟ್ಕೊಂಡಿಲ್ಲ, ಏನಿಲ್ಲ. ಫಿನಿಶಿಂಗ್ ಕೂಡ ತುಂಬಾ ನೀಟಾಗಿದೆ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಸುಟ್ಟಿರ್ತಾರೆ ಕೆಳಗಡೆ, ಅಂದರೆ ಅದು ಆಫ್ಟರ್ ಎಂಬ್ರಾಯ್ಡ್ರಿ ಆದಮೇಲೆ ಅದು ಹೋಗಲಿ ಅಂತೇಳಿ ಸುಟ್ಬಿಟ್ಟು ರಿಮೂವ್ ಮಾಡಿರ್ತಾರೆ ಬಟ್ಟೆನ ಎಂಬ್ರಾಯ್ಡ್ರಿ ಆದಮೇಲೆ. ಬಟ್ ಇದು ನೋಡಿ ಎಷ್ಟು ನೀಟಾಗಿದೆ. ಸೊ ಕೊಟ್ಟಿರೋ ಪ್ರೈಸ್ಗೆ ಕ್ವಾಲಿಟಿ ಮತ್ತು ಲುಕ್ ಮತ್ತು ಇದೇನು ಎಂಬ್ರಾಯ್ಡ್ರಿ ಇದೆಯಲ್ಲ ಇದಕ್ಕೆ ನಾನು ಓವರ್ ಆಲ್ ಪ್ರೈಸ್ಗೆ ಕೊಟ್ಟಿರೋ ಪ್ರೈಸ್ಗೆ ತುಂಬಾ ವರ್ತಿದೆ ಅಂತ ಹೇಳ್ತೀನಿ. ಸೊ ಹಾಗಾಗಿ ನನಗೆ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು. ಇದನ್ನು ನೀವು ಮದುವೆಗೆ ಹಾಕ್ಕೋಬೋದು, ಇಲ್ಲ ಗ್ರ್ಯಾಂಡ್ ಫೆಸ್ಟಿವಲ್ ಯಾವುದಾದ್ರೂ ಲೈಕ್ ದೀಪಾವಳಿ ಆ ಥರದ್ದೆಲ್ಲ ಆ ಟೈಮಲ್ಲೆಲ್ಲ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಡೇ ಟೈಮಲ್ಲೂ ಚೆನ್ನಾಗಿ ಕಾಣಿಸುತ್ತೆ, ನೈಟ್ ಟೈಮಲ್ಲೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇದಕ್ಕೆ ಓವರ್ ಆಲ್ 10 out of 10 ಕೊಡ್ತೀನಿ. ಮತ್ತು ನನಗೆ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು. ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ಬೇರೆ ಯಾರೇ ತಗೋಬೇಕು ಅಂತ ಇಷ್ಟಪಟ್ಟರೆ ತಗೋಬೋದು, ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೇಳ್ತಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ, ತುಂಬ ಟ್ರೆಡಿಷ್ನಲಾಗಿ ಕಾಣಿಸ್ತಿದೆಯಾ, ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿದೆಯಾ ಅಂತ. ಸೊ ಹಾಗಾಗಿ ನನಗೆ ಈ ಡ್ರೆಸ್ ಓಕೆ. ನಿಮ್ಗೆ ಹೇಗೆ ಅನಿಸುತ್ತೆ ಹೇಳಿ. ಸೊ 6ನೇದಾಗಿ ಈ ಕುರ್ತಾ ಸೆಟ್ ನಾನು ಇವಾಗೇನು ವಿಯರ್ ಮಾಡಿದ್ದೀನಲ್ಲ ಇದು ಬಂದ್ಬಿಟ್ಟು ನೇವಿ ಬ್ಲೂ. ಇದು ನಾವ್ಲಿಕ್ ಬ್ರ್ಯಾಂಡ್ದು. ಇವಾಗೇನು 5 ತೋರಿಸಿದ್ನಲ್ಲ ಅದೆಲ್ಲ ಲಿಬಾಸ್ ಬ್ರ್ಯಾಂಡ್ದು. ಸೊ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡಿ ಈ ಒಂದು ಕುರ್ತಾ ಸೆಟ್ದು ಓವರ್ ಆಲ್ ಲುಕ್ ಹೇಗೆ ಬಂದಿದೆ ಅಂತೇಳಿ ಈ ಥರ ಇದೆ. ಈ ಸ್ಟ್ರಗ್ನ ನೀವು ಬೇಕು ಅಂದರೆ ಟೈ ಮಾಡ್ಕೋಬೋದು. ಸ್ವಲ್ಪ ಏನು ಬಾಡಿ ಫೀಚರ್ ಎನ್ಹಾನ್ಸ್ ಆಗಲಿ, ಸ್ವಲ್ಪ ಸ್ಲಿಮ್ಮಾಗಿ ಕಾಣಬೇಕು ಅಂದರೆ ಇದನ್ನು ಟೈ ಮಾಡ್ಕೋಬೋದು, ಇಲ್ಲ ಹೀಗೆ ಬಿಡ್ತೀವಿ ಅಂದರೂ ಬಿಡ್ಬೋದು. ಈಸ್ ಅಪ್ ಟು ಯು. ಮತ್ತು ಈ ಕ್ವಾಲಿಟಿ ಬಂದ್ಬಿಟ್ಟು ಈ ಮೆಟೀರಿಯಲ್ ಬಂದ್ಬಿಟ್ಟು ವಿಸ್ಕಾಸ್ ರೇಯಾನ್ದು. ನೋಡಿ ಇಲ್ಲಿ ಕಂಪ್ಲೀಟ್ ಕುರ್ತಾ ಮತ್ತು ಪ್ಯಾಂಟ್ ಪ್ಲೇನೇ ಇದೆ. ಸೊ ಪ್ಯಾಂಟಲ್ಲಿ ಮಾತ್ರ ಒಂದು ನೋಡಿ ಇಲ್ಲಿ ಬಾರ್ಡ್ರ್ ಕೊಟ್ಟಿದ್ದಾರೆ, ಈ ಥರ ಈ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಇಲ್ಲಿ ಸ್ಲೀವ್ಸ್ಗೆ ಬಂದರೆ ಸೇಮ್ ಬಾರ್ಡರ್ ಸ್ಲೀವ್ಸ್ಗೂ ಬಂದಿದೆ ನೋಡಿ. ಇಲ್ಲಿ 2 ಸೈಡ್ ಸೇಮ್ ಬಾರ್ಡರ್ ಬಂದಿದೆ. ಮೇನ್ ಹೈಲೈಟ್ ಬಂದ್ಬಿಟ್ಟು ಸ್ಟ್ರಗ್ಗಲ್ಲಿ ಈ ಎಂಬ್ರಾಯ್ಡ್ರಿ ವರ್ಕ್. ಸೊ ಇಲ್ಲೂ ಇದೆ ಮತ್ತು ಇಲ್ಲೂ ಇದೆ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು. ಸೊ ಫ್ರಂಟ್ ಲುಕ್ ಬಂದ್ಬಿಟ್ಟು ಈ ಥರ ಬರುತ್ತೆ ನೋಡಿ, ಈ ಥರ ಫ್ರಂಟ್ ಲುಕ್ ಬರುತ್ತೆ. ಸೈಡ್ ಲುಕ್ ನೋಡಿ, ಮತ್ತು ಬ್ಯಾಕಿಂದ ನೋಡಿ. ಓಕೆನಾ, ಹೇಗೆ ಕಾಣಿಸ್ತಿದೆ? ನಂಗಂತರೂ ಈ ಲುಕ್ ತುಂಬ ಇಷ್ಟ ಆಯಿತು. ಯಾಕಂದರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ ಕಂಪೇರ್ ಟು ಬೇರೆ ಕುರ್ತಾ ಸೆಟ್ಗೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಬೇಕು ಅಂದರೆ ಪ್ಲೇನ್ ಹಾಕ್ಕೋಬೋದು. ಇದು ಸ್ಲೀವ್ಲೆಸ್ ಕುರ್ತಾ ಬಂದ್ಬಿಟ್ಟು ಸ್ಲೀವ್ಲೆಸ್ ಇದೆ, ಅದಕ್ಕೆ ಮೇಲ್ಗಡೆ ಸ್ಟ್ರಗ್ ಇದೆ. ಈ ಸ್ಟ್ರಗ್ ಬಂದ್ಬಿಟ್ಟು ಸ್ವಲ್ಪ ಟ್ರೆಡಿಷ್ನಲ್ ಟಚ್ ಕೊಡುತ್ತೆ. ಸ್ವಲ್ಪ ಏನೋ ಸ್ವಲ್ಪ
ಎಥ್ನಿಕ್ ವೇರ್ ಕಡೆ ಸ್ವಲ್ಪ ಟಚ್ ಕೊಡುತ್ತೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಡ್ರೆಸ್ಗೆ ಬಿಗ್ ಥಮ್ಸ್ ಅಪ್. ನನಗೆ ಈ ಡ್ರೆಸ್ ಇಷ್ಟ ಆಯಿತು. ಸೊ ಐ ವಿಲ್ ಕೀಪ್ ಇಟ್ ದಿಸ್ ಒನ್. ಸೊ ನೋಡಿದ್ರಲ್ಲ ಎಲ್ಲ ಡ್ರೆಸ್ಸಸ್ ಹೇಗೆ ಕಾಣಿಸ್ತಿತ್ತು ಮತ್ತು ನನಗೆ ಯಾವುದು ಓಕೆ ಆಯಿತು, ನನಗೆ ಯಾವುದು ಓಕೆ ಆಗಲಿಲ್ಲ ಅಂತೇಳಿ. ಸೊ ನಿಮಗೆ ಇಷ್ಟು ಕುರ್ತಾ ಸೆಟ್ಟಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮತ್ತು ಎಲ್ಲ ಕುರ್ತಾ ಸೆಟ್ದು ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ನೋಡಿ. ಮತ್ತು ಈ ಕುರ್ತಾ ಸೆಟ್ ಏನು ಹಾಲ್ ಇತ್ತಲ್ಲ, ಇದು ಸ್ವಲ್ಪ ಕಾಸ್ಟ್ಲಿ ರೇಂಜಿಗೆ ಬಂದ್ಬಿಡುತ್ತೆ. ಯಾಕಂದರೆ ಹೌದು, ಫೆಸ್ಟಿವಲ್ ನಮಗೆ ವರ್ಷಕ್ಕೆ ಎಷ್ಟು ಬರುತ್ತೆ, 1, 2, 3 ಬರುತ್ತೆ. ಸೊ ಅವಾಗ ಸ್ವಲ್ಪ ಗ್ರ್ಯಾಂಡ್ ಲುಕ್ಕೇ ಬೇಕು. ಸೊ ಹಾಗಾಗಿ ನಾನು ಸ್ವಲ್ಪ 1100 ಅಂದರೆ 1000 ಮೇಲ್ಗಡೆ 2000 ಕೆಳಗಡೆ ಇರೋದೇ ಚೂಸ್ ಮಾಡಿದ್ದೆ ಈ ಹಾಲಲ್ಲಿ. ನೆಕ್ಸ್ಟ್ ಹಾಲಲ್ಲಿ ನಾನು ಸ್ವಲ್ಪ ಕಡಿಮೆ ಬಜೆಟ್ ಫ್ರೆಂಡ್ಲಿ ಇರೋದು ಮತ್ತು ಒಳ್ಳೆ ಲುಕ್ ಇರೋ ಅಂಥದ್ದನ್ನೇ ತರಿಸ್ತೀನಿ. ಸೊ ಇದಾಗಿತ್ತು ಫೆಸ್ಟಿವಲ್ ಕುರ್ತಾ ಸೆಟ್ ಹಾಲ್. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮಗೆ ಪ್ರೋತ್ಸಾಹ ಮಾಡಿ ಥ್ರೂ ಕಮೆಂಟ್. ಸೊ ಆವಾಗ ನಮಗೆ ಇನ್ನಷ್ಟು ಹೆಚ್ಚು ವಿಡಿಯೋನ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Bye.